ಮಂಡ್ಯ ಸಂಕ್ರಾಂತಿ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗುತ್ತೆ ಅಂತ ಅವ್ರಿಗೆ ಸರ್ಕಾರದಲ್ಲಿ ಸಾಕಷ್ಟು ಉಂಟಾಗುತ್ತೆ. ನಾನು ನೋಡ್ದಂಗೆ ನಾನು ಅವ್ರ ಜೊತೆನಲ್ಲಿ ಕೆಲಸ ಮಾಡಿದ್ದೀನಿ. ನಮ್ಮ ರಾಷ್ಟ್ರೀಯ ನಾಯಕರಾದಂತ ದೇವೇಗೌಡರು ಯಾವತ್ ಸರ್ಕಾರ ರಚನೆ ಆಗುತ್ತೆ ಜನತಾದಳದೇ ನೆಕ್ಸ್ಟ್ ಡೇ ಹೋದ ತಕ್ಷಣನೇ ಈ ಸರ್ಕಾರ ಹೆಚ್ಚು ದಿವಸ ಇರಲ್ಲ ಕಡೆ ಅಂತಾರೆ. ಅದು ಇವ್ರಿಗೂ ಬಂದಿರಬೇಕು, ತಂದೆ ಬಳವಳಿ ಮಕ್ಕಳಿಗೂ ಬಂದಿರಬೇಕು. ಕುಮಾರಸ್ವಾಮಿಗೆ ಈ ಸರ್ಕಾರ ನೋಡಕ್ ಆಗಲ್ವೇನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಯಾಕೆ ಚರ್ಚೆ. ಕುಮಾರಸ್ವಾಮಿ ಅವರ ನಿರ್ಧಾರ ಮಾಡೋದು, ಜನ ನಿರ್ಧಾರ ಮಾಡಿದ್ದಾರೆ. 136 ಜನ ಗೆಲ್ಸವ್ರೆ. ಈ ಸರ್ಕಾರ ಇರೋದು ಬಿಡೋದು ಜನರ ಆಶೀರ್ವಾದದಿಂದ. 3 ಜನ ಮೊನ್ನೆ ಉಪಚುನಾವಣೆಯಲ್ಲಿ ಗೆಲ್ಸರ್. ಕುಮಾರಸ್ವಾಮಿ ಅವರು ಪಾಪ ಮಾತಾಡ್ಕತಾರೆ, ಮಾತಾಡ್ಕೊಳ್ಳಿ ಬಿಡಿ, ಆ ವಿಚಾರಕ್ಕೆ ಬೇಡ, ಬೇರೆ ವಿಚಾರಕ್ಕೂ. ಅವ್ರಿಗೆ ಅವ್ರ ಸರ್ಟಿಫಿಕೇಟ್ ನಮಗೆ, ನಮ್ಮ ಸರ್ಕಾರಕ್ಕೆ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋದು ಜನರ ಸರ್ಟಿಫಿಕೇಟ್. ಜನರು ಇತ್ತೀಚಿನ ದಿನಗಳಲ್ಲಿ 3 ಚುನಾವಣೆಯಲ್ಲಿ ನೀವು ಕೊಟ್ಟಿದ್ರಿ ಒಂದೇ ಅಂತ, ನಿಮ್ಗೊಂದು, ಬಿಜೆಪಿಗೊಂದು, ಕಾಂಗ್ರೆಸ್ಗೊಂದು, ಇದು ಜನತಾದಳಕ್ಕೊಂದು ಅಂತ ನೀವು ಕೊಟ್ಟಿದ್ರಿ ಪ್ರಿಡಿಕ್ಷನ್ ಅಲ್ವಾ? ಜನ ಸರ್ಟಿಫಿಕೇಟ್ ಕೊಟ್ಟದ್ ಮುಖ್ಯನೋ ಕುಮಾರಸ್ವಾಮಿ ಸರ್ಟಿಫಿಕೇಟ್ ಮುಖ್ಯನೋ ಹೇಳಿ ನೀವೇ? ಆಂಧ್ರ ಗೌರ್ಮೆಂಟ್ ಒಂದು ಉಕ್ಕು ಕಾರ್ಖಾನೆ ಬೇಕು ಅಂತ ಪದೇ ನನಗೆ ಕಾಲ್ ಮಾಡುತ್ತೆ. ಇಲ್ಲೂ ಮಾಡ್ಲಿ, ಕನಿಷ್ಠ ಗೌರವಕ್ಕೂ ಒಂದು ಮನವಿ ಕೊಡ್ತಾ ಇಲ್ಲ ಅಂತ. ಸರಿ, ನಮ್ಮ MB ಪಾಟೀಲ್ ಅವರು ಕಾರ್ಖಾನೆ ಮಂತ್ರಿ, ಇಂಡಸ್ಟ್ರಿಯಲ್ ಮಿನಿಸ್ಟ್ರು 3 ಬಾರಿ ಹೋಗಿ ಭೇಟಿ ಮಾಡಿದ್ದಾರೆ. HMT ಏನೋ ರಿವ್ಯೂ ಮಾಡ್ತೀನಿ ಅಂದಿದ್ದಾರೆ. ಭದ್ರಾವತಿನಲ್ಲಿ ಉಕ್ಕಿನ ಕಾರ್ಖಾನೆ ರಿವ್ಯೂ ಮಾಡ್ತೀನಿ ಅಂದವ್ರೆ. ಮಾಡಿ, ಸಂತೋಷ, ಅದನ್ನ ಬೇಡ ಅನ್ನಕ್ಕದ ನಾವು. ಸೊ ಈ ತರ ಮಾತಾಡೋದ್ ಬಿಟ್ಟು ಅದ್ ಮಾಡೋದು ಸ್ವಾಗತ ಮಾಡ್ತೀವಿ ನಾವು.